Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನೆ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತು ನಿಮ್ಮ ನೆಚ್ಚಿನ ದೇವರಿಂದ ತುಂಬ ತುಂಬ ಬ್ಯೂಟಿಫುಲ್ ಮೆಸೇಜ್ ಇದೆ. ಅದು ಏನು ಅಂತ ನೀವು ನೋಡಬೇಕು ಅಂದರೆ ಒಂದು ಕಾರ್ಡ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಿಮಗೆ ಇಲ್ಲಿ ಹನುಮಾನ್ ರವರಿದ್ದಾರೆ, ಹಾಗೆ ಗಣೇಶರವರಿದ್ದಾರೆ, ಹಾಗೆ ಸಾಯಿಬಾಬಾರವರಿದ್ದಾರೆ. ಓಕೆ, ಒನ್ ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಫೇವ್ರೆಟ್ ಗಾಡ್ ಆಗಿರ್ಬೋದು, ನೀವು ರೀಸೆಂಟಾಗಿ ಒಂದು ಫೋಟೋಗೆ ಅಟ್ರ್ಯಾಕ್ಟ್ ಆಗಿರ್ಬೋದು ಅಲ್ವಾ, ಒಂದು ಮೆಸೇಜ್ಗೆ, ಅದು ಬಾಬಾರವ್ರದ್ದಾಗಿರ್ಬೋದು, ಗಣೇಶರವ್ರದ್ದಾಗಿರ್ಬೋದು, ಅಥವಾ ಹನುಮಾನ್ರವ್ರದ್ದಾಗಿರ್ಬೋದು ಅಲ್ವಾ. ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಜೀವನದ ಬಗ್ಗೆ ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ರಿಲೇಷನ್ಶಿಪ್, ಹೆಲ್ತ್, ಮನಿ, ಕೆರಿಯರ್, ಯಾವ ಒಂದು ಬದಲಾವಣೆ ಇದೆ ಅಂತ ನಾವಿವತ್ತು ಟ್ಯಾರೋಟಲ್ಲಿ ನೋಡ್ಬೋದಾಗಿರುತ್ತೆ. ಎಸ್, ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ. ಸೊ ನೋಡೋಣ ನಿಮಗೆ ಯಾವ ಎಲ್ಲ ಗೈಡೆನ್ಸ್ ಇದೆ. ಎಸ್, ಸೊ ಹನುಮಾನ್ರವ್ರನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಹನುಮಾನ್ ಚಾಲಿಸ ಅಲ್ವಾ, ಮಿರಾಕಲ್ಸ್ ನಡೆಸಿದೆ ನಿಮ್ಮ ಲೈಫಲ್ಲಿ. ನೀವು ಆರೆಂಜ್ ಕಲರ್ ವಸ್ತುಗಳಿಗೆ, ಡ್ರೆಸ್ಸಿಗೆ ತುಂಬ ಅಟ್ರಾಕ್ಟ್ ಆಗ್ತೀರಾ. ನಿಮ್ಮ ಹಿಂದೆ ಒಂದು ಪವರ್ ಇದೆ, ಡಿವೈನ್ ಪವರ್ ಅಲ್ವಾ. ಪ್ರತಿಯೊಂದರಲ್ಲೂ ಗೆಲುವು ನಿಮ್ಮ ಕಡೆ ಇದೆ ಅಂತ ನಿಮಗೆ ಮೆಸೇಜ್ ಮಾಡ್ತಿರುತ್ತೆ. ಸೊ ಹನುಮಾನ್ರವರ ಬ್ಲೆಸ್ಸಿಂಗ್ಸ್ ಏನೆಲ್ಲ ಇದೆ ನಾವಿವತ್ತು ಟ್ಯಾರೋಟಲ್ಲಿ ನೋಡೋಣ. ಓಕೆ, ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಇಸ್ ಬಿಗಿನ್ಸ್ ಅಂತ ಬಂದಿದೆ. ಸೊ ನೀವಿಷ್ಟು ದಿನ ಒಂದು ಪ್ರೀತಿಗಾಗಿ ಅಲ್ವಾ, ಒಂದು ಹ್ಯಾಪಿನೆಸ್ಗಾಗಿ, ಮನಿ ವಿಚಾರದಲ್ಲಿ ಮನಿ ಫ್ರೀಡಮ್ಗಾಗಿ ಅಲ್ವಾ, ಕೆರಿಯರ್ ಗ್ರೋತ್ಗಾಗಿ ಅಲ್ವಾ, ಹೆಲ್ತ್ ಸರಿ ಹೋಗೋದಕ್ಕಾಗಿ ವೆಯ್ಟ್ ಮಾಡ್ತಿದ್ರಿ, ಒಂದು ವಿಚಾರವಾಗಿ ವೆಯ್ಟ್ ಮಾಡ್ತಿದ್ರಿ. ಸೊ ಅದು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ನಿಮಗೆ ಗೊತ್ತಿತ್ತು ನನ್ನ ಹೆಲ್ತ್ ಸರಿ ಹೋಗುತ್ತೆ, ನನ್ನ ರಿಲೇಷನ್ಶಿಪ್ ಸರಿ ಹೋಗುತ್ತೆ, ಪ್ರೀತಿಸೋರು ವಾಪಸ್ ಬರ್ತಾರೆ ಅಲ್ವಾ, ಕೆರಿಯರ್ ಪರ್ಪಸ್ ನಂದು ಇದೆ, ಇದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ. ಬಟ್ ಯಾವುದು ನಿಮ್ಮ ಪರವಾಗಿ ನಡೀತಿರ್ಲಿಲ್ಲ. ಬಟ್ ಹನುಮಾನ್ರವರು ಹೇಳ್ತಿದ್ದಾರೆ ನಿಮಗೆ ಹೊಸ ಹೊಸ ಆಪರ್ಚುನಿಟೀಸ್, ನೀವೇ ಆಶ್ಚರ್ಯ ಬೀಳುವಂತಹ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ನಡೆಯುವಂತಹ ಟೈಮ್ ಬಂದಿದೆ. ಓಕೆನಾ, ನೀವು ಅನ್ಕೊಂತಿರೋ ಹಾಗೆ ನಿಮ್ಮ ಪರ್ಸನ್ ಬದಲಾಗೋದು, ನೀವು ಅನ್ಕೊಂತಿರೋ ಹಾಗೆ ನಿಮಗೆ ಜಾಬಲ್ಲಿ ಸಕ್ಸಸ್ ಸಿಗೋದನ್ನ ಈ ಕಾರ್ಡು ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಿದೆ. ಸೊ ಮತ್ತಷ್ಟು ಕಾರ್ಡ್ಸ್ ನೋಡೋಣ, ಯಾವ ಎಲ್ಲ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಲೈಫಲ್ಲಿ, ಯಾವ ಎಲ್ಲ ಬದಲಾವಣೆ ಇದೆ. ಓಕೆ, ಸೊ ದ ಹೈ ಪ್ರಿಸ್ಟೆಸ್ ಬಂದಿದೆ ಇಲ್ಲಿ. ವಾವ್, ನೀವು ನೋಡ್ಬೋದು ಇಲ್ಲಿ ನೀವು ಕೋರ್ಟ್ ಕೇಸ್ ವಿಚಾರವಾಗಿ, ಒಂದು ನ್ಯಾಯಕ್ಕಾಗಿ ತುಂಬ ದಿನಗಳಿಂದ ವೇಟ್ ಮಾಡ್ತಿದ್ರಲ್ವಾ. 1 2 3 ಅಲ್ವಾ, ಕೋರ್ಟ್ ಸಿಂಬಲ್ 3 ಕಾಣಿಸ್ತಿದೆ ಇಲ್ಲಿ ನಿಮಗೆ ಅಲ್ವಾ. ಸೊ ಹೈ ಪ್ರಿಸ್ಟೆಸ್ ಒಂದು ರಹಸ್ಯ ಇತ್ತು ನಿಮ್ಮ ಜೀವನದಲ್ಲಿ. ಓಕೆನಾ, ನಿಮ್ಮ ಪರವಾಗಿ ಇರುವಂತಹ ವ್ಯಕ್ತಿ ನಿಮಗೆ ಗೊತ್ತಿಲ್ದಿರೋ ಕೆಲವೊಂದು ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಿದ್ರು. ಓಕೆ, ಆದರೆ ಅವರು ನಿಮ್ಮ ಪರವಾಗಿದ್ದಾರೆ ಅಂತ ನೀವು ಅನ್ಕೊಳ್ತಿದ್ದೀರಾ. ಲಾಯರ್ ಆಗಿರ್ಬೋದು, ನೀವು ಫ್ರೆಂಡ್ ಆಗಿರ್ಬೋದು ಅಲ್ವಾ, ನಿಮಗೆ ಒಳ್ಳೇದು ಮಾಡೋರ ಥರನೇ ಕಾಣಿಸ್ತಿದ್ದಾರೆ. ಬಟ್ ಇಲ್ಲ, ರಹಸ್ಯ ಅಂತ ಹೇಳ್ತೀವಿ ಈ ಕಾರ್ಡ್ಗೆ. ಸೀಕ್ರೆಟ್ ಒಂದು ಹೊರಬರುವ ಸಮಯ ಬಂದಿದೆ. ಓಕೆನಾ, ಹನುಮಾನ್ ರವರು ನಿಮಗೆ ಆ ಸೀಕ್ರೆಟ್ ಸತ್ಯವಾದರೂ ಏನು ಅಂತ ತಿಳ್ಕೊಳ್ಳುವಂತಹ ಟೈಮ್ನ ಇಲ್ಲಿ ಕೊಡ್ತಿದ್ದಾರೆ. ಓಕೆ, ನಿಜವಾದ ಪ್ರಾಮಾಣಿಕ ವ್ಯಕ್ತಿಗಳಾದರೂ ಯಾರು, ನಿಮ್ಗೊಬ್ಬ ವ್ಯಕ್ತಿ ಮೇಲೆ ಅನುಮಾನ ಆಯಿತು, ಇವರು ಹೇಳ್ತಿರೋ ಮಾತಲ್ಲಿ ಒಳಗಡೆ ಮನಸ್ಸು, ಇನ್ನರ್ ವಾಯ್ಸ್ ಎಲ್ಲೋ ಹೇಳ್ತಿತ್ತು, ಏನೋ ಡೌಟ್ ಆಗ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ತುಂಬ ಒಳ್ಳೆ ಮಾತು ಮಾತಾಡ್ತಿದ್ದಾರೆ, ನಿಜನಾ ಇದು ಅಂತ. ಅವರು ನಿಜವಾಗ್ಲೂ ಪ್ರಾಮಾಣಿಕರ ಅಲ್ಲ ಅಂತ ಒಂದು ನಿಜ ನಿಮಗೆ ಹೊರಬರುತ್ತೆ ಅಂತ ಇಲ್ಲಿ ಕಾರ್ಡ್ ಹೇಳ್ತಿದೆ. ಓಕೆನಾ, ಯಾಕಂದರೆ ನಿಮಗೆ ಇಲ್ಲಿ ಡಿವೈನ್ ಪ್ರೊಟೆಕ್ಷನ್ ಇದೆ, ಹನುಮಾನ್ ರವರ ಪ್ರೊಟೆಕ್ಷನ್ ಇದೆ. ಓಕೆನಾ, ಕೋರ್ಟ್ ಕೇಸ್ ನಿಮ್ದು ಏನಾದರೂ ಇದೆ, ನಿಮಗೆ ಡಿವೋರ್ಸ್ ಸಿಗಬೇಕು ಅಥವಾ ಯಾವುದಾದ್ರೂ ಒಂದು ಗಲಾಟೆಯಲ್ಲಿ ನೀವು ಕೋರ್ಟ್ ಕೇಸಲ್ಲಿ ಇದ್ದೀರಾ ಅಂದರೆ
ನಿಮ್ಮ ಪರವಾಗಿ ನಡೆಯುತ್ತೆ ಕೋರ್ಟ್ ತೀರ್ಪು. ಅದನ್ನ ನಾವಿಲ್ಲಿ ನೋಡ್ಬೋದು. ನೀವು ವೇಟ್ ಮಾಡಿದಂಥದಕ್ಕೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಸಹನೆಗೆ ಸರಿಯಾದ ಆನ್ಸರ್, ಸರಿಯಾದ ರಿಸಲ್ಟ್ ಸಿಗುತ್ತೆ ಅಂತ ನಾವು ಇವತ್ತು ಈ ಕಾರ್ಡಲ್ಲಿ ನೋಡ್ಬೋದು. ಓಕೆ, ಅಂಡ್ ಟೆಂಪರೆನ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ನಿಮ್ಮ ಕಡೆ ಎಫರ್ಟ್ ತುಂಬಾ ಚೆನ್ನಾಗಿದೆ. ಓಕೆನಾ, ಬೇರೆ ಒಂದು ಕಡೆ ಎಫರ್ಟ್ ಸಿಗ್ಬೇಕಾಗಿದೆ ನಿಮಗೆ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಎಫರ್ಟ್ ಆಗಿರ್ಬೋದು. ಓಕೆ, ನೀವು ಅನ್ಕೊಳ್ತಿದ್ದೀರಾ ಎಲ್ಲ ಪ್ರಯತ್ನಗಳು ಕರೆಕ್ಟಾಗಿ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಲ್ವಾ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ, ಬಟ್ ಯಾವುದು ಬ್ಯಾಲೆನ್ಸ್ ಆಗ್ತಿಲ್ಲ ಜೀವನದಲ್ಲಿ ಅಂತ. ಬಟ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ನೀವು ಒಂದನ್ನು ಮಿಸ್ ಮಾಡಿದ್ದೀರಾ. ಓಕೆನಾ, ನಿಮ್ಮ ಪ್ಲ್ಯಾನ್ ಚೆನ್ನಾಗಿದೆ, ನಿಮ್ಮ ಐಡಿಯಾಸ್ ಚೆನ್ನಾಗಿದೆ ಅಲ್ವಾ, ನಿಮ್ಮ ಡಿಸಿಷನ್ ತುಂಬ ಚೆನ್ನಾಗಿದೆ ಅಲ್ವಾ, ಬಟ್ ಒಂದನ್ನು ಮಾತ್ರ ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಸಿಗಬೇಕಾದ ಲಾಭ ಆಗಲಿ, ಪ್ರೀತಿ ಆಗಲಿ, ಓಕೆನಾ, ಬೇಗ ಹೆಲ್ತ್ ಬದಲಾಗೋದಾಗಲಿ ಆಗಬೇಕು ಅಂದರೆ ಒಂದು ಎನರ್ಜಿ ಮಿಸ್ ಆಗಿದೆ. ಓಕೆ, ರಾಂಗ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋ ಅಂಥದ್ದು. ಓಕೆನಾ, ಪ್ರೇ ಮಾಡೋದೇ ಒಂದು, ಮಾಡೋ ಕೆಲಸನೇ ಮತ್ತೊಂದು ಅಂತ. ಎರಡು ಕಡೆನೂ ಬ್ಯಾಲೆನ್ಸ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದನ್ನು ನೀವು ತಿಳ್ಕೊತೀರಾ ಅಂತ ನೋಡ್ತಿದ್ದೀನಿ. ಎಲ್ಲಿ ಬ್ಲಾಕ್ ಆಗಿದೆ, ಯಾರು ನಿಮಗೆ ತೊಂದರೆ ಕೊಡೋರು, ಯಾರು ನಿಮಗೆ ಮೋಸ ಮಾಡೋರು ಅಲ್ವಾ, ನಿಮ್ಮದು ಕರೆಕ್ಟಾಗಿ ಯಾವ ಏಜ್ಗೆ ಮ್ಯಾರೇಜ್ ಆಗ್ಬೋದು ಅಲ್ವಾ. ಅದಕ್ಕೆ ಇಲ್ಲಿ ವೆಯ್ಟ್ ಆಗ್ತಿದೆ, ಎರಡು ಬ್ಯಾಲೆನ್ಸ್ ಆಗಬೇಕು. ನೀವು ಅನ್ಕೊಂಡಿದ್ದು ಪ್ರತಿಯೊಂದು ನಡಿಬೇಕು ಅಂದರೆ ವೆಯ್ಟ್ ಮಾಡಬೇಕು. ಆ ಒಂದು ಸೀಕ್ರೆಟ್ನ ನೀವು ತಿಳ್ಕೊಳ್ಳೋ ಟೈಮ್ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಅದಕ್ಕಾಗಿ ಕೆಲವೊಂದು ನಿಮ್ಮ ಕರ್ಮ ಕ್ಲಿಯರ್ ಆಗೋದಕ್ಕೆ, ನಿಮ್ಮ ಒಂದು ಪಾಸ್ಟ್ ಲೈಫ್ ಕರ್ಮದಿಂದ ಹೊರ ಬರೋದಕ್ಕೆ ಏನು ಮಾಡಬೇಕಂದ್ರೆ ಕೆಲವೊಂದು ದಾನ ಧರ್ಮಗಳನ್ನ ಮಾಡಬೇಕಾಗಿರುತ್ತೆ. ನಿಮಗೆ ಬಂದಿರುವುದಲ್ಲಿ ಒಂದು 2% ಅಥವಾ ನಿಮಗೆ ಇಷ್ಟ ಹಾಗೆ ಊಟ ಆಗಲಿ, ದುಡ್ಡಾಗಲಿ, ಬಟ್ಟೆ ಆಗಲಿ, ಓಕೆನಾ, ಕೇಳೋರಿಗೆ, ದಾನ ತಗೊಳ್ಳೋರಿಗೆ ಕೊಡಬೇಕಾಗಿರುತ್ತೆ. ಓಕೆ, ಅದನ್ನು ನಾವಿವತ್ತು ಈ ಕಾರ್ಡ್ಸಲ್ಲಿ ನೋಡ್ತಿದ್ದೀವಿ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಅದರಿಂದ ನಿಮಗೆ ತುಂಬ ಲಾಭ ಸಿಗುತ್ತೆ ಅಲ್ವಾ. ನಿಮ್ಮ ಕರ್ಮ ಎನರ್ಜಿ ಕ್ಲಿಯರ್ ಆಗಿದ ತಕ್ಷಣ ಪಾಸಿಟಿವಿಟಿ ಬರುತ್ತೆ. ಯೂನಿವರ್ಸ್ ನಿಮ್ಗೆ ಇಲ್ಲಿ ಒಂದು ಹೊಸ ಅವಕಾಶ ಕೊಡ್ತಿದೆ ನೋಡ್ಬೋದು ನೀವು ಇಲ್ಲಿ ಆಕಾಶದಿಂದ ಅಲ್ವಾ. ನೀವು ನಿಮಗೆ ನಿಮ್ಮ ಸೋಲ್ ಪರ್ಪಸ್ಗೆ ಸಂಬಂಧಪಟ್ಟಿದ್ದು, ನಿಮಗೆ ಇಷ್ಟವಾದಂತಹ ಒಂದು ಜಾಬ್ ಆಗಲಿ, ವ್ಯಕ್ತಿನಾಗಲಿ, ನೀವು ಯಾವ ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಓಕೆನಾ, ಅದು ನಿಮ್ಮದೇ, ನಿಮ್ಮ ಪರ್ಪಸ್ದೇ, ಅದು ನಿಜವಾಗ್ಲೂ ಬಂದು ಸೊ ನೀವು ಯಾವಾಗ ಕಾರ್ ಬೇಕು ಅಂತ ವೆಯ್ಟ್ ಮಾಡ್ತಿರ್ತೀರ, ಯೂನಿವರ್ಸ್ ನಿಮಗೆ ಕಾರ್ ಕೊಡೋ ಟೈಮ್ ತಂದು ಕೊಡುತ್ತೆ. ಈ ವ್ಯಕ್ತಿಯಿಂದ ನಾವು ಕಾರ್ ಬರೋದು, ಈ ಕಾರ್ ಬೇಡ ಆ ಕಾರು, ಓಕೆನಾ, ಆ ರೀತಿ ಮನಸ್ಥಿತಿ ನಿಮಗೆ. ನಿಮ್ಮ ನಿಜವಾದ ಸೋಲ್ಮೇಟೇ ನಿಮ್ಮ ಹತ್ರ ಬಂದ್ರೂ ಇವ್ರು ನನ್ನ ಸೋಲ್ಮೇಟ್ ಅಲ್ವೇನೋ ಅಂತ ಡೌಟ್ ಪಡುವಂತಹ ಪರಿಸ್ಥಿತಿ. ಓಕೆನಾ, ನೀವು ಎಕ್ಸ್ಪೆಂಡ್ ಆದಷ್ಟು ನಿಮಗೆ ಯೂನಿವರ್ಸಿಗೆ ಹೊಸ ಹೊಸ ಅವಕಾಶಗಳು ಕೊಡುತ್ತೆ. ಓಕೆನಾ, ನೀವು ರಿಸೀವಿಂಗ್ ಮೂಡಲ್ಲಿ ಇರಬೇಕು, ಡೌಟ್ ಬಿಡಬಾರ್ದು ನೀವು ಮಾಡಿರೋ ಮ್ಯಾನಿಫೆಸ್ಟೇಷನ್ಗೆ. ಓಕೆನಾ, ಬ್ಲೆಸ್ಸಿಂಗ್, ಸಂಪೂರ್ಣ ಬ್ಲೆಸ್ಸಿಂಗ್ಸ್, ಹನುಮಾನ್ ರವರ ಸಂಪೂರ್ಣ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಇದೆ ಅಂತ ನಾವು ಇವತ್ತು ಟ್ಯಾರೋಟಲ್ಲಿ ನೋಡ್ಬೋದು. ಓಕೆ, ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್. ಓಕೆನಾ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಟಾರ್ಗೆಟ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ಸಣ್ಣ ಸಣ್ಣ ಮನಸ್ತಾಪಗಳು ನಡೀತಿರುತ್ತೆ ನಿಮ್ಮ ಜೀವನದಲ್ಲಿ ಅಲ್ವಾ. ಸೊ ನೀವು ಮಾಡ್ತಿರುವಂತಹ ನಿಮ್ಮ ಜಾಬ್ನ ಇದು ಬಿಟ್ಟು ಅದು ಮಾಡಿದ್ರೆ ಚೆನ್ನಾಗಿರೋದು, ನೋಡು ಅವರು ಸಕ್ಸಸ್ ಆಗಿದ್ದಾರೆ ಅಲ್ವಾ. ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ನೆಚ್ಚಾಡಿ ಹೇಳುವಂಥದ್ದು, ಪ್ರೀತಿ ಅಂದ್ರೇ ಹೇಗೆ, ಯಾರು ನಾವು ಅಂದ್ಕೊಂಡಂಗೆ ಇರೋಕ್ಕಾಗೋದಿಲ್ಲ ಅಂತ ನಿಮ್ಮ ದಾರಿಗೆ ಇಲ್ಲಿ ಅಡ್ಡ ಬರುವಂಥದ್ದು. ಓಕೆನಾ, ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಿಮ್ಮ ಇಂಟ್ರೆಸ್ಟ್ ಏನಿದೆ, ನಿಮ್ಮ ಪರ್ಪಸ್ ಏನಿದೆ, ಅದನ್ನು ಲೋ ಎನರ್ಜಿಗೆ ಕರ್ಕೊಂಡು ಹೋಗಬೇಕು. ಓಕೆನಾ, ಯಾವಾಗಲೂ ಒಂದು ಯೂನಿವರ್ಸ್ ರೀತಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ನಿಮ್ಮ ಲೈಫ್ ತುಂಬ ಬ್ರೈಟ್ ಇದೆ ಅಂತ ಈ ಕಾರ್ಡ್ ಹೇಳ್ತಿದೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಆಗಿರೋಣ ಅಂತ ಬಂದಿದೆ. ಓಕೆನಾ, ಕೆಲವೊಂದು ಪರಿಸ್ಥಿತಿಗೆ ನೀವು ಹೊಂದ್ಕೊಂಡು ಹೋಗಬೇಕು. ಓಕೆನಾ, ಎಲ್ಲ ನಿಮ್ಮ ಪರವಾಗಿ ಇದೆ ಅಂತಂದ್ಬಿಟ್ಟು ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಬೇಕಾಗಿರೋದಿಲ್ಲ. ಓಕೆನಾ, ನಿಮ್ಮ ಲಾಜಿಕಲ್, ನಿಮ್ಮ ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಎರಡೂ ಒಪ್ಕೊಳ್ಳೋ ಹಾಗಿರಬೇಕು ನೀವು ಆಲೋಚನೆ ಮಾಡುವಂಥದ್ದು. ಓಕೆನಾ, ನಿಮಗೆ ಸಹನೆ, ತಾಳ್ಮೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಈ ಕಾರ್ಡ್ ಹೇಳ್ತಿದೆ. ಸೊ ನೋಡೋಣ ಇನ್ನು ಯಾವ ಯಾವ ಗೈಡೆನ್ಸ್ ಇದೆ ನಿಮಗೆ.
ಡೆತ್ ಕಾರ್ಡ್ ರಿವರ್ಸ್ ಬಂದಿದೆ ಇಲ್ಲಿ, ಆ್ಯಂಡ್ ದ ಎಂಪ್ರೆನ್ಸ್ ಬಂದಿದೆ, 2 ಆಫ್ ಕಪ್ಸ್ ಇಲ್ಲಿ ಬಂದಿದೆ. ಸ್ವಲ್ಪ ಡಿಲೇನೇ ಇದೆ, ಓಕೆನಾ. ನಿಮ್ಮ ಲೈಫಲ್ಲಿ ಹೊಸ ಚಿಗುರು, ಟ್ರಾನ್ಸ್ಫಾರ್ಮೇಷನ್, ಓಕೆನಾ, ನಡೆಯೋದಕ್ಕೆ ಇಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಗುಡ್ ರಿಸಲ್ಟ್ ಇದೆ, ಓಕೆನಾ. 3 ಮಂತ್ಸ್ ನಿಮ್ಮ ಎನರ್ಜೀಸ್ನ, ನಿಮಗೆ ಒಂದು ಟಾಸ್ಕ್ ಇರುತ್ತೆ, ಓಕೆನಾ. ಸಂಪೂರ್ಣವಾಗಿ ಯಾವ ವಿಚಾರನೂ ಗೊತ್ತಿಲ್ದಿರೋ ಜೀವನದಲ್ಲಿ ಮುಂದುವರಿಯೋದು ಅಷ್ಟೊಂದು ಒಳ್ಳೆಯದಲ್ಲ, ಓಕೆನಾ. ನಿಮ್ಮ ಲೈಫ್ ಪರ್ಪಸ್ ನಿಮಗೆ ಗೊತ್ತಿದೆ, ನಿಮ್ಮ ಪಾರ್ಟ್ನರ್ ನಿಮಗೆ ಗೊತ್ತಿದೆ. ಕಾನ್ಫಿಡೆನ್ಸ್ ಇಸ್ ಗುಡ್, ಓವರ್ ಕಾನ್ಫಿಡೆಂಟ್ ಅಷ್ಟೊಂದು ಒಳ್ಳೆಯದಲ್ಲ, ಓಕೆನಾ. ದ ಎಂಪ್ರೆನ್ಸ್ ಅದೇ ಹೇಳ್ತಿದೆ, ಓಕೆನಾ. ಸೊ 3 ಮಂತ್ಸ್ ನೀವು ಮೆಡಿಟೇಷನ್, ಓಕೆನಾ, ಹಾರ್ಟ್ ಚಕ್ರ ಹೀಲ್ ಮಾಡೋದ್ರ ಮೇಲೆ ವರ್ಕ್ ಮಾಡಿ, ಓಕೆನಾ. ಹ್ಯಾಪಿ ಆಗಿದ್ರೆ ಪ್ರತಿಯೊಂದು ಬದಲಾಗುತ್ತೆ. 2 ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ನಿಮ್ಮ ಸಕ್ಸಸ್ ಸೇರ್ಕೊಳ್ಳುವಾಗ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ, ಓಕೆ. ಎಲ್ಲರೂ ನಿಮ್ಮ ಪರವಾಗಿ ಇರೋದಿಲ್ಲ, ಪ್ರತಿಯೊಂದು ಕೆಲಸನೂ ನಿಮ್ಮ ಪರವಾಗಿ ಇರೋದಿಲ್ಲ, ಓಕೆನಾ. ನಿಮಗೆ ಇಲ್ಲಿ ಡಿಸಿಪ್ಲಿನ್, ಓಕೆನಾ, ತಾಳ್ಮೆ, ಸಹನೆ ಪ್ರತಿಯೊಂದು ಇಂಪಾರ್ಟೆಂಟ್. ಆಗಲೇ ನೀವು ಅಂದ್ಕೊಂಡಿರುವಂತಹ ದಾರಿ ನಿಮ್ಮದು ಆಗೋದಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ಎಮೋಷನ್ಸ್ ಮೇಲೆ ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ ಇಲ್ಲಿ, ಓಕೆನಾ, ನೀವು ಅಂದ್ಕೊತಿರುವಂತಹ ಸಕ್ಸಸ್ ನಿಮಗೆ ಸಿಗುತ್ತೆ, ಓಕೆನಾ. ಎಲ್ಲವೂ ನಿಮ್ಮ ಪರವಾಗಿ ಬದಲಾಗುತ್ತೆ, ಓಕೆನಾ. ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿರೋದು ಏನಂದರೆ, ನೀವು ದಾನ ಮಾಡಿ ನಿಮ್ಮ ಕರ್ಮನ ಕ್ಲಿಯರ್ ಮಾಡ್ಕೋಬೋದು, ಓಕೆನಾ. ಆ ರೀತಿ ಒಂದು ಎನರ್ಜಿ ಕಾರ್ಡ್ಸ್ ನಿಮಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಗಣಪತಿ ರಾವತ್ನ ಸೆಲೆಕ್ಟ್ ಮಾಡಿದ್ದೀರಾ, ಓಕೆನಾ, ನಿಮ್ಮ ನೆಚ್ಚಿನ ದೇವರು ಅಲ್ವಾ. ಗೌರಿ ಗಣೇಶ ಹಬ್ಬ ನಿಮ್ಮ ಫೇವ್ರೆಟ್ ದಿನ ಆಗಿರುತ್ತೆ ಅಲ್ವಾ. ನೀವು ಪೇಂಟಿಂಗ್ ಮಾಡ್ತೀರಾ, ಗಣೇಶ ಐಡಲ್ ಅಲ್ವಾ, ಗಣೇಶ ಕ್ಲಾಕ್ನ ತುಂಬ ಇಷ್ಟಪಡ್ತೀರಾ ಅಲ್ವಾ. ಅದನ್ನು ನಾವು ಇವತ್ತು ನೋಡ್ಬೋದು, ಓಕೆ. ಯಾವ ಮೆಸೇಜ್ ಇದೆ ನಿಮಗೆ ಅಂದರೆ, ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂತ. ಸೊ ನೀವು ನಿಮಗೆ ಇಲ್ಲಿ ಹುಣ್ಣಿಮೆಗೆ, ಅಮಾವಾಸ್ಯೆಗೆ ಮೂಡ್ಸು ತುಂಬಾ ಚೇಂಜ್ ಆಗೋವಂಥದ್ದನ್ನು ನಾವಿಲ್ಲಿ ನೋಡ್ಬೋದು, ಓಕೆನಾ. ಸೊ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ತುಂಬ ಕಷ್ಟನೇ, ತುಂಬ ಶಾರ್ಟ್ ಟೆಂಪರ್, ತುಂಬ ಜಾಸ್ತಿ ಪ್ರೀತಿ ಬಂದ್ಬಿಡುತ್ತೆ, ಒಂದೊಂದ್ಸಲ ತುಂಬ ಕೋಪ ಬಂದ್ಬಿಡುತ್ತೆ, ತುಂಬ ಹತ್ತು ಬಿಡ್ತೀರಾ, ತುಂಬ ಖುಷಿ ಆಗಿಬಿಡ್ತೀರಾ ಅಲ್ವಾ. ಯಾವುದು ಬ್ಯಾಲೆನ್ಸ್ ಆಗಿಲ್ಲ ನಿಮ್ಮ ಎಮೋಷನ್ಸ್ ಅಲ್ವಾ. ನಿಮ್ಮ ಪರ್ಸನ್ ಮೇಲೆ ಆಗಿರಲಿ, ನಿಮ್ಮ ಒಂದು ಕೆರಿಯರ್ ಪಾತ್ ಮೇಲೆ ಆಗಿರಲಿ, ಅಥವಾ ನಿಮ್ಮ ಮೇಲೇ ಆಗಿರಲಿ, ತುಂಬ ಎಮೋಷನಲ್ ಪರ್ಸನ್, ಸೆಂಟಿಮೆಂಟ್ ಪರ್ಸನ್, ನೀವು ತುಂಬ ಬೇಗ ನಂಬಿಡ್ತೀರಾ ಪ್ರತಿಯೊಬ್ಬರನ್ನು ಅಲ್ವಾ. ಅದನ್ನು ನಾವು ಇವತ್ತು ಕಾರ್ಡಲ್ಲಿ ನೋಡ್ಬೋದು. ಸೊ ನೋಡೋಣ ಯಾವ ಮೆಸೇಜ್ ಇದೆ, ಯಾವ ಎಲ್ಲ ಮೆಸೇಜ್ ಇದೆ ನಿಮಗೆ ಇವತ್ತು ಅಂತ. ಗಣೇಶ್ವರವರ ಬ್ಲೆಸ್ಸಿಂಗ್ಸ್ ಹೇಗಿದೆ ನಿಮಗೆ ಅಂತ ನಾವು ಇವತ್ತು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಸಕ್ಸಸ್ನಾಗಲಿ ನಿಮ್ಮ ಹ್ಯಾಪಿನೆಸ್ನಾಗಲಿ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ಈ ಕಾರ್ಡು ರಿವರ್ಸ್ ಬಂದು ಏನು ಹೇಳುತ್ತೆ ಅಂದರೆ, ನೀವಿಂದ ಒಬ್ಬ ಪರ್ಸನ್ ದೂರ ಹಾಕ್ತಿದ್ದಾರೆ, ನಿಮಗೆ ಕೆಟ್ಟದ್ದು ಮಾಡುವಂಥದ್ದು, ಅಂದರೆ ಅವರ ದೃಷ್ಟಿಯಿಂದ ನಿಮ್ಮ ಸಕ್ಸಸ್ ಆಗಲಿ ಹ್ಯಾಪಿನೆಸ್ ಆಗಲಿ ನಿಮ್ಮ ಹೆಲ್ತ್ ಸರಿ ಹೋಗೋದಾಗಲಿ ಅಲ್ವಾ, ಅದೆಲ್ಲ ಸ್ವಲ್ಪ ತೊಂದರೆಯಲ್ಲಿತ್ತು. ಈ ವ್ಯಕ್ತಿ ದೂರ ಆಗಿ ನಿಮಗೆ ಒಂದು ಫ್ರೀಡಮ್ ಸಿಗ್ತಿದೆ. ಎವಿಲ್ ಐಯಿಂದ ದೂರ, ಟಾಕ್ಸಿಕ್ ಪರ್ಸನ್ ದೂರ ಹಾಕ್ತಿದ್ದಾರೆ. ನಿಮ್ಮ ಬಿಸ್ನೆಸ್ಗೆ ಇದ್ದಂತಹ ದೃಷ್ಟಿ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂತಹ ದೃಷ್ಟಿ ಆಗಿರ್ಬೋದು, ತಾನಾಗೆ ಬಿಟ್ಟು ಹೋಗ್ತಾನೆ, ಬಿಕಾಸ್ ಗಣೇಶ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ, ಅದನ್ನು ನಾವಿಲ್ಲಿ ನೋಡ್ಬೋದು. ಸೊ ರಾಹು ರಿಲೇಟೆಡ್ ದೋಷ ಕೂಡ ಇತ್ತು ನಿಮ್ಮ ಮನೆಗಾಗಲಿ, ನಿಮ್ಮ ವಾಸ್ತುಗಾಗಲಿ, ನಿಮ್ಮ ಬಿಸ್ನೆಸ್ಗಾಗಲಿ, ಓಕೆನಾ, ನಿಮ್ಮ ಜೀವನದ ಸಕ್ಸಸ್ಗಾಗಲಿ, ಅದು ಕೂಡ ಇಲ್ಲಿ ಕ್ಲಿಯರ್ ಆಗೋದನ್ನು ನಾವು ನೋಡ್ಬೋದು ಅಲ್ವಾ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ವ್ಯಕ್ತಿ ಹೋಗ್ತಾ ಹೋಗ್ತಾ ನಿಮಗೆ ಇಲ್ಲಿ ತುಂಬ ತೊಂದರೆಯನ್ನು ಕೊಟ್ಟು ಹೋಗ್ತಾರೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ, ಓಕೆ. ಆ್ಯಂಡ್ ತುಂಬ ನೋಡಿ, ಹುಷಾರಾಗಿರಬೇಕು. ನಿಮ್ಮ ಪ್ರಾಬ್ಲಮ್ ನಿಮ್ಮಿಂದ ದೂರ ಹೋಗೋವಾಗ ಸುಮ್ಮನೆ ಹಾಗೆ ಹೋಗೋದಿಲ್ಲ, ಓಕೆನಾ. ನಿಮ್ಗೆ ಏನೋ ಒಂದು ತೊಂದರೆ ಮಾಡಿ ಅಲ್ವಾ, ನಿಮಗೆ ಅವಮಾನ ಮಾಡಿ, ಫ್ರೆಂಡ್ ಆಗಿರ್ಬೋದು, ಅವ್ರ ಫ್ರೆಂಡ್ ರೀತಿಯೇ ಇದ್ದಾರೆ, ಬಟ್ ನಿಮ್ಮ ಸಕ್ಸಸ್ನೆಲ್ಲ ನೋಡಿ ಜಲಸ್ ಪಡ್ತಿದ್ದಾರೆ, ಇಂಡೈರೆಕ್ಟ್ ಆಗಿ ನಿಮಗೆ ಹೇಳ್ತಿದ್ದಾರೆ, ಓಕೆ. ಕೇಳೋ ರೀತಿಯೇ ಇದೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಅಲ್ವಾ. ಏನೋ ಹೆಲ್ಪ್ ಮಾಡೋ ವ್ಯಕ್ತಿ ರೀತಿಯೇ ಇದ್ದಾರೆ, ಬಟ್ ನಿಮ್ಮ ಮೇಲೆ ಬೇರೆಯವ್ರಿಗೂ, ಓಕೆನಾ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳುವಂಥದ್ದು, ನಿಮಗೆ ತೊಂದರೆ ಕೊಡುವಂಥದ್ದು, ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಬಹುದು, ಓಕೆನಾ. ಬಟ್ ಇಲ್ಲಿ ನೋಡಿ, ಟೈಗರ್ನ ಹಿಡಿದಿದ್ದಾರೆ. ಏನೇ ತೊಂದರೆ ಆಗಲಿ ನಿಮ್ಮ ಜೀವನದಲ್ಲಿ ನಿಮಗೆ ಸಂಪೂರ್ಣ ಗಾಡ್ ಬ್ಲೆಸ್ಸಿಂಗ್ಸ್ ಇದೆ. ನೀವು
ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗಿರ್ಬೋದು, ಅದನ್ನ ನೋಡ್ತಾ ಕುತ್ಕೊಳ್ಳೋ ವ್ಯಕ್ತಿಗಳಲ್ಲ ಇಲ್ಲಿ. ಓಕೆನಾ? ನಿಮ್ಗೆ ಎಂತ ತೊಂದರೆ ಬಂದ್ರು ಅದನ್ನ ಹಿಡಿತೀರಾ, ಧೈರ್ಯವಾಗಿ ಹಿಡಿತೀರಾ. ಎಷ್ಟು ಬ್ಲಾಕ್ ಮ್ಯಾಜಿಕ್ ಆದ್ರೂ ಅದನ್ನ ರಿಮೂವ್ ಮಾಡಿಸ್ತೀರಾ. ಓಕೆನಾ? ವೈಟ್ ಡ್ರೆಸ್ ಇದೆ, ಪಾಸಿಟಿವ್ ಆಗಿ ಹೋಗ್ತೀರಾ. ಡಿವೈನ್ ಪ್ರೊಟೆಕ್ಷನ್ ನಿಮ್ಗೆ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ನೀವು ಎಷ್ಟು ವರ್ಕ್ ಮಾಡಿದ್ರು ಅಲ್ವಾ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು, ಮನೆ ಎಷ್ಟು ಕ್ಲೀನ್ ಮಾಡಿದ್ರು, ನಿಮ್ಮನ್ನ ಯಾರು ಇಲ್ಲಿ ಗುರುತಿಸೋದಿಲ್ಲ, ನಿಮ್ಗೆ ಅಪ್ರಿಷಿಯೇಟ್ ಮಾಡೋದಿಲ್ಲ ಅಲ್ವಾ. ನಿಮ್ಮ ಬಗ್ಗೆ ನೀವು ಇಲ್ಲಿ ಕೇರ್ ತಗೊಳ್ದಿರಾ ಅಲ್ವಾ. ಎಷ್ಟೇ ವರ್ಕ್ ಮಾಡಲಿ, ನೀವು ಎಷ್ಟೇ ಕೆಲಸ ಮಾಡಲಿ, ಎಷ್ಟು ಪ್ರಾಮಾಣಿಕರಾದ್ರೂ ಇರಲಿ, ಫ್ಯಾಮಿಲಿಗೋಸ್ಕರ, ಡ್ಯೂಟಿಯಲ್ಲಿ, ನೀವು ಮಾಡೋ ವರ್ಕಲ್ಲಿ ಎಷ್ಟೊಂದು ಪ್ರಾಮಾಣಿಕರಾಗಿ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಸರಿಯಾಗಿ ಊಟ ಮಾಡ್ತೀರಾ ಅಲ್ವಾ. ಬಟ್ ಯಾರು ನಿಮ್ಮನ್ನ ಇಲ್ಲಿ ಗುರುತಿಸ್ತಿಲ್ಲ ಅಲ್ವಾ. ಒಂದು ಸಣ್ಣ ಮಾತು ಕೂಡ, ಊಟ ಚೆನ್ನಾಗಿದೆ ಅಂತ ಆಗಲಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಆಗಲಿ, ಯಾರು ಸಪೋರ್ಟ್ ಮಾಡೋರೇ ಇಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಬಟ್ ಡೋಂಟ್ ವರಿ, ಗಣೇಶ ಅದನ್ನ ನೋಡ್ತಿದ್ದಾರೆ. ಓಕೆ, ನಿಮ್ಮ ನಿಮ್ಮ ನಿಮಗೆ ಟಾಕ್ಸಿಕ್ ಪರ್ಸನ್ಸ್, ನಿಮಗೆ ದೃಷ್ಟಿ ಮಾಡೋರು, ನಿಮಗೆ ಕೆಟ್ಟದಾಗಿ ಇರುವಂಥವ್ರು, ನಿಮ್ಮ ಹ್ಯಾಪಿನೆಸ್ಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳಿದ್ದಾರೆ ಅಲ್ವಾ, ಅವ್ರನ್ನ ಗಣೇಶ ಅವರವರು ದೂರ ಮಾಡ್ತಿದ್ದಾರೆ ಅಲ್ವಾ. ನಿಮ್ಗೆ ಏನೆಲ್ಲ ತೊಂದರೆ ಆದ್ರೂ ನೀವು ಕುಗ್ಗದೇ ಇರೋ ಹಾಗೆ, ಪಾಸಿಟಿವ್ ಆಗಿ ಇರೋ ಹಾಗೆ, ಗಾಡ್ ಬ್ಲೆಸ್ಸಿಂಗ್ ಸಂಪೂರ್ಣವಾಗಿ ನಿಮಗೆ ಇದೆ. ಆ ಒಂದು ಧೈರ್ಯನ, ಶಕ್ತಿನ ದೇವರು ನಿಮಗೆ ಕೊಡ್ತಿದ್ದಾರೆ. ಓಕೆನಾ? ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, ಇನ್ಸ್ಟಾದಲ್ಲಿ ಫಾಲೋವರ್ಸ್ ಬಂದಿಲ್ಲ, ಕ್ಲೈಂಟ್ಸ್ ಬಂದಿಲ್ಲ, ಕಸ್ಟಮರ್ಸ್ ಬಂದಿಲ್ಲ ಅಲ್ವಾ. ಆ ರೀತಿ ನಿಮ್ಮ ಬಿಸ್ನೆಸ್ ಸರಿಯಾಗಿ ಆಗ್ತಿಲ್ಲ, ಅಥವಾ ನಿಮ್ಮ ಪ್ರೀತಿ ಅರ್ಥ ಆಗ್ತಿಲ್ಲ, ನಿಮ್ಮ ಪ್ರೀತಿಗಾಗಿ ನೀವು ಪ್ರತಿ ಕ್ಷಣನೂ, ಓಕೆನಾ, ಎಷ್ಟೊಂದು ಆಲೋಚನೆಗಳು ಮಾಡ್ತೀರಾ ಪಾಸಿಟಿವ್ ಆಗಿರ್ಬೇಕು ಅಂತ. ಅದೆಲ್ಲ ನಿಮ್ಮ ಪ್ರೀತಿಸಿರೋರಿಗೆ ಅರ್ಥ ಆಗ್ತಿಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ನಿಮ್ಮ ಹೆಲ್ತ್ ಬಗ್ಗೆ ತುಂಬಾನೇ ಕೇರ್ ಮಾಡಿಕೊಂಡು, ತುಂಬಾನೇ ಡಯಟ್ ಮಾಡಿ ಅಲ್ವಾ, ಹೆಲ್ತ್ ಬಗ್ಗೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಬಟ್ ಯಾವುದು ನಿಮ್ಮ ಪರವಾಗಿ ಆಗ್ತಿಲ್ಲ, ಯಾರು ನಿಮ್ಮನ್ನ ಗುರುತಿಸ್ತಿಲ್ಲ, ಯಾವುದು ವರ್ಕ್ ಆಗ್ತಿಲ್ಲ ಅಂತ ನಿಮ್ಮ ಭಾವನೆ. ಬಟ್ ಡೋಂಟ್ ವರಿ, ಗಣೇಶರವರು, ನೀವು ನೆಚ್ಚಿನ ದೇವರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಓಕೆ, ಅದನ್ನ ನಾವು ಇವತ್ತು ನೋಡ್ಬೋದು. 2 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ಯಾವುದೋ ಒಂದು ನಿರ್ಧಾರನ ತಗೊಳ್ಳೋದಿಕ್ಕೆ ನೀವು ಹಿಂಜರಿತಾ ಇದ್ದೀರಾ. ಓಕೆನಾ? ಯೂನಿವರ್ಸ್ ನೋಡಿ ಕೈಯಲ್ಲೇ ಇದೆ, ಎಲ್ಲ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ ಜೀವನಕ್ಕೆ, ಎಲ್ಲ ಪಾಸಿಟಿವ್ ಆಗಿ ಬದಲಾಗುತ್ತೆ. ಓಕೆನಾ? ನಿಂತು ಯೋಚನೆ ಮಾಡ್ತಿದ್ದಾರೆ, ಯಾವುದೋ ಒಂದು ನಿರ್ಧಾರನ ತಗೊಂಡು ಜೀವನದಲ್ಲಿ ಸಕ್ಸಸ್ ಆಗೋಣ ಅಂತ. ಸೊ ಥಿಂಕ್, ಏನಾದ್ರೂ ಒಂದು ಆಕ್ಷನ್ನ ತಗೊಳ್ಳಿ. ನಿಮ್ಮ ಪ್ಲಾನ್ ಎಲ್ಲ ತುಂಬಾ ಕರೆಕ್ಟ್ ಆಗಿದೆ ಅಲ್ವಾ. ಬಟ್ ಯಾವುದೋ ಒಂದು ಎಮೋಷನ್ಗೆ ಒಳಗಾಗಿ, ಓಕೆನಾ, ಕನ್ಫ್ಯೂಷನ್ಸ್ ಏನಾದರೂ ಇದೆ ಅಂದ್ರೆ ಕ್ಲಾರಿಟಿ ಸಿಗುವಂತಹ ಸಮಯ ಬಂದಿದೆ. ಓಕೆ, ಸೊ ಒಂದು ಆಕ್ಷನ್ಗೆ ಬರಬೇಕು. ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಇಲ್ಲಿ ವರ್ಕ್ ಆಗಬೇಕು ಅಂದ್ರೆ, ಸೊ ಆಕ್ಷನ್ ಇದೆ ಲಾಸ್ಟಲ್ಲಿ, ಅಟ್ರಾಕ್ಷನ್ ಅಲ್ಲಿ ಆಕ್ಷನ್ ಅನ್ನೋ ವರ್ಡ್ ಇದೆ. ಸೊ ಆಕ್ಷನ್ಗೆ ಇಳಿಬೇಕು ಅನ್ನೋ ಮೆಸೇಜ್ ಕೊಡ್ತಿದ್ದಾರೆ ದೇವರು ನಿಮಗೆ ಇಲ್ಲಿ. ಇಲ್ಲಿ ನೋಡಿ, ಮನಿ, ಪೆಂಟಿಕಲ್ಸ್, ಏಜ್ ಆಫ್ ಪೆಂಟಿಕಲ್ಸ್ ಇದೆ. ನೀವು ಅನ್ಕೊಳ್ತಿರುವಂತಹ ಒಂದು ಎಮೋಷನ್, ಮನಿ, ಸಕ್ಸಸ್ ಪ್ರತಿಯೊಂದು ನಿಮ್ಮ ಕೈಗೆ ಬರೋ ಟೈಮ್ ಬಂದಿದೆ ಅಂತ ಈ ಕಾರ್ಡ್ ಹೇಳ್ತಿದೆ. ಹೊಸ ಹೊಸ ಆಪರ್ಚುನಿಟೀಸ್, ಅವಕಾಶಗಳು, ಪ್ರಮೋಷನ್ಸ್, ಬ್ಲೆಸ್ಸಿಂಗ್ಸ್ ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಈ ಕಾರ್ಡ್ ಹೇಳ್ತಿದೆ. ಓಕೆನಾ? ಸೊ ನೀವು ಇಲ್ಲಿ ಮನಿನ ಕೆಲವರಿಗೆ ಹಂಚಬೇಕು. ಓಕೆನಾ? ನಿಮ್ಮ ಲೈಫ್ ಪರ್ಪಸಲ್ಲಿ ನಿಮಗೆ ಮತ್ತಷ್ಟು ಮನಿ ಬರುತ್ತೆ ಇಲ್ಲಿ. ಓಕೆನಾ? ಮನಿ ಎನರ್ಜಿನೇ ಹ್ಯಾಪಿ ಮಾಡಿದ್ರೆ ಮನಿ ಎನರ್ಜಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಎನರ್ಜಿ ಕಾರ್ಡ್ಸ್ ಬಂದಿದ್ದಾವೆ ಇಲ್ಲಿ. ನೋಡೋಣ ಇನ್ನು ಯಾವ ಯಾವ ಕಾರ್ಡ್ಸ್ ಇದಾವೆ ನಿಮಗೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆನಾ? ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್ ಅಂತ ಬಂದಿದೆ. ಸೊ ನಿಮ್ಮ ಹಳೆ ಒಂದು ಪೇನ್ಫುಲ್ ಸ್ಟೋರಿನ, ಓಕೆನಾ, ಗುರ್ತಿಸ್ಕೊಂಡು, ನೆನ್ಪು ಮಾಡಿಕೊಂಡು, ಮೆಮೊರೀಸ್ನ ಹಾಗೆ ಇಟ್ಕೊಂಡು ಅಲ್ವಾ, ನಿಮ್ಮ ಫೇಲ್ಯೂರ್ಸ್ನ ನೆನೆಸ್ಕೊಂಡು ಇಲ್ಲಿ ಬೇಜಾರು ಪಡ್ತಾ ಇರಬೇಡಿ. ಓಕೆನಾ? ಇದು ನಿಮ್ಮ ಮೈನಸ್ ಪಾಯಿಂಟ್. ನೀವು ಅನ್ಕೊಂತಿರೋ ಅಡ್ರೆಸ್ಗೆ, ದಾರಿಗೆ ನೀವು ಹೋಗೋದಿಕ್ಕೆ ಇದು ನಿಮ್ಮನ್ನ ಲಾಕ್ ಮಾಡುತ್ತೆ. ಅದನ್ನ ನಾವು ಇವತ್ತು ನೋಡ್ಬೋದು. ಯಾವುದೋ ಒಂದು ಹಳೆದನ್ನ ವಿಚಾರನ ನೆನ್ಪಿಟ್ಕೊಂಡು ಇಲ್ಲಿ ಬೇಜಾರು ಪಡ್ತಾ ಕೂತ್ಕೋಬೇಡಿ ಅಂತ ಬಂದಿದೆ. ದ ಎಂಡ್ ಆಫ್ ಥಾಟ್ಸ್ ಸೈಕಲ್ ಅಪ್ರೋಚಸ್ ಅಂತ ಬಂದಿದೆ. ಸೊ ನೀವು ಒಂದು ಪಾತ್ ಚೇಂಜ್ ಆಗುವಂಥದ್ದು ಎಂಡ್ ಆಗ್ತಿದೆ. ನಿಮ್ಮ ಓಲ್ಡ್ ಸೈಕಲ್, ಥಾಟ್ಸ್, ಪ್ರಾಬ್ಲಮ್ಸ್, ಒತ್ತಡಗಳು, ಸ್ಟ್ರೆಸ್, ಟಾಕ್ಸಿಕ್ ಪೀಪಲ್ಸ್, ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ಎಂಡ್ ಆಗುವಂತಹ ಟೈಮ್ ಬರುತ್ತೆ. ಯಾವಾಗ ಬರುತ್ತೆ? ನೀವು ಪಾಸ್ಟ್ನ ನೆನೆಸ್ಕೊಂಡು ಎಮೋಷ್ನಲಿ, ಓಕೆನಾ, ಕುಗ್ದೇ ಇದ್ದಾಗ ಅಂತ ಬಂದಿದೆ. ಓಕೆ, ಸೊ ನೋಡೋಣ ಇನ್ನು 3 ಕಾರ್ಡ್ಸ್ ನೋಡೋಣ ಯಾವ ಒಂದು ಮೆಸೇಜಸ್ ಇದಾವೆ ನಿಮಗೆ ಅಂತ.
ಕಿಂಗ್ ಆಫ್ ವಾನ್ಸ್ ಇಲ್ಲಿ ರಿವರ್ಸ್ ಬಂದಿದೆ, ಟೂ ಆಫ್ ಕಪ್ಸ್ ಬಂದಿದೆ ಅಂಡ್ ಇಲ್ಲಿ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ಕಿಂಗ್ ಆಫ್ ವಾನ್ಸ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ನೀವು ತೆಗೆದುಕೊಳ್ಳೋ ನಿರ್ಧಾರಗಳು ತುಂಬ ಚೆನ್ನಾಗಿರುತ್ತೆ. ಓಕೆನಾ, ತುಂಬ ಸಕ್ಸಸ್ ಸಿಗುತ್ತೆ, ಅದರಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುತ್ತೆ, ಒಳ್ಳೆ ಮನಿ ಬರುತ್ತೆ, ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ. ನೀವು ಕೆರಿಯರ್, ಮನಿ, ಹೆಲ್ತ್ ಯಾವ ವಿಚಾರದಲ್ಲಿ ನಿರ್ಧಾರ ತಗೊಂಡ್ರು ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ರಿವರ್ಸ್ ಬಂದಿದೆ. ಯಾಕೆ? ನೀವು ನೀವು ನಿಜವಾದ ಲೈಫ್ ಪರ್ಪಸ್ ಮೇಲೆ ವರ್ಕ್ ಮಾಡ್ತೀವಿ. ಓಕೆನಾ, ನಿಮ್ಮ ಪಾಸ್ಟಲ್ಲಿ ನಡೆದಿರುವಂತಹ ಘಟನೆಗಳ ಮೇಲೆ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಪಾಸಿಟಿವ್ಗಿಂತ ನೆಗೆಟಿವ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ಓಕೆನಾ, ನಿಮ್ಮ ಕೆರಿಯರಲ್ಲಿ ಬದಲಾವಣೆ ಇರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಗಣೇಶ ನಿಮಗೆ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿನ ಕೊಡ್ತಾರೆ. ಒಳ್ಳೆ ಅಂದರೆ ನೀವಿರೋ ಜಾಬಲ್ಲೇ ಒಂದು ಹೊಸ ಅವಕಾಶಗಳನ್ನ ಕೊಡ್ತಾರೆ. ಓಕೆನಾ, ಅದನ್ನು ನಾವಿಲ್ಲಿ ನೋಡ್ಬೋದು. ನಿಮಗೆ ಒಂದು ಪಾರ್ಟ್ನರ್ಶಿಪ್ ಸಿಗುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ ಸಿಗುತ್ತೆ. ಓಕೆನಾ, ದೂರ ಆದವರು ಹತ್ರ ಹಾಕ್ತಾರೆ. ಓಕೆನಾ, ಮ್ಯಾರೇಜ್ಗಾಗಿ ವೆಯ್ಟ್ ಮಾಡ್ತಿದ್ರೆ ಮ್ಯಾರೇಜ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಮನಿ ಬ್ಲಾಕ್ಸ್ ರಿಮೂವ್ ಆಗಿ ನಿಮಗೆ ನ್ಯಾಯ ಸಿಗುತ್ತೆ. ನಿಮ್ಮ ದುಡ್ಡು ಇಲ್ಲಿ ಹಂಚಿಕೆ ಆಗ್ತಿದೆ, ಬಡವರಿಗೆ ನೀವು ದಾನ ಮಾಡ್ತೀರಾ. ಓಕೆನಾ, ನ್ಯಾಯ ನಿಮ್ಮ ಪರವಾಗಿದೆ ಅಂತಂದ್ಬಿಟ್ಟು ಇವತ್ತು ಲಾರ್ಡ್ ಗಣೇಶ್ವರವರ ಬ್ಲೆಸ್ಸಿಂಗ್ಸು ನಿಮಗಾಗಿ ಇಲ್ಲಿ ಸಂಪೂರ್ಣವಾಗಿ ಬಂದಿದೆ. ತುಂಬ ಬ್ಯೂಟಿಫುಲ್ ರೀಡಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಸಾಯಿ ಬಾಬಾರವರನ್ನ ಸೆಲೆಕ್ಟ್ ಮಾಡಿದ್ದೀರಾ? ಸೊ ಬಾಬಾರವರಂದರೆ ನಿಮಗೆ ತುಂಬ ಇಷ್ಟ. ಬಾಬಾರವರ ಮಿರಾಕಲ್ಸ್ನ ನೀವು ಕಣ್ಣಾರೆ ಕಂಡಿದ್ದೀರಾ ಅಲ್ವಾ? ಸೊ ನೋಡೋಣ ಬಾಬಾರವರ ಮೆಸೇಜ್ ಏನಿದೆ ನಿಮಗೆ. ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಅಂದ್ಬಿಟ್ಟು ನಿಮ್ಮ ಟ್ಯಾಲೆಂಟ್ನ ನೀವು ಲಾಕ್ ಮಾಡ್ಕೋತಿದ್ದೀರಾ. ಓಕೆನಾ, ನಿಮ್ಮ ಹಾರ್ಟ್ ಚಕ್ರ ಸ್ವಲ್ಪ ವೀಕ್ ಆಗಿದೆ. ಕೆಲವೊಂದು ಕಾರಣಗಳಿಂದ, ಭಯಗಳಿಂದ ನಿಮ್ಮ ಲೈಫಲ್ಲಿ ನಿಮಗೆ ದೊರೀಬೇಕಾದಂತಹ ಪ್ರತಿಯೊಂದು ಸಕ್ಸಸ್ನ, ಹ್ಯಾಪಿನೆಸ್ನ, ಎಂಜಾಯ್ಮೆಂಟ್ನ, ಅಬ್ಯಾಂಡೆನ್ಸ್ನ ಇಲ್ಲಿ ನೀವು ಸರಿಯಾಗಿ ರಿಸೀವ್ ಮಾಡ್ಕೊಳ್ತೀರಾ. ಏನು ಮಾಡ್ತಿದ್ದೀರಾ, ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊತಿದ್ದೀರಾ. ಒಂದು ಸರ್ಕಲ್ ಹಾಕಿ, ಓಕೆನಾ, ಲಿಮಿಟ್ ಮಾಡ್ಕೊಳ್ತಿದ್ದೀರಾ. ನಿಮಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ಅಲ್ವಾ? ನಿಮ್ಮ ಪ್ರೀತಿ ವಿಚಾರನ ನಿಮ್ಮ ಪ್ರೀತಿಸೋರಿಗೆ ಹೇಳೋದಕ್ಕೆ ಅಥವಾ ಅವರಿಗೆ ಮೆಸೇಜ್ ಮಾಡೋದಕ್ಕೂ ಹೆದರ್ಕೊಳ್ತಿದ್ದೀರಾ ಅಲ್ವಾ? ನಿಮ್ಮ ನಿಜವಾದ ಪ್ರೀತಿನ ಬಚ್ಚಿಟ್ಟು ಹಾಗೆ ಅದನ್ನು ಕಿಲ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ನಿಜವಾದ ಟ್ಯಾಲೆಂಟ್ನ ನೀವು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಥವಾ ಶೇರ್ ಮಾಡೋದಕ್ಕೆ ಇಲ್ಲಿ ಹೆದರ್ಕೊಳ್ತಿದ್ದೀರಾ. ಬಟ್ ಅದು ಬೇಡ, ನಿಮಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ಅಲ್ವಾ? ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಬರ್ತಾರೆ. ನಿಮ್ಮ ಪ್ರೀತಿನ ನೀವು ಅವ್ರಿಗೆ ಹೇಳಿದಾಗ ಆ ಒಂದು ಮೆಸೇಜಸ್ ಇದೆ ಇಲ್ಲಿ. ಓಕೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ನೋಡ್ಬೋದು ನೀವು ಅಲ್ವಾ, ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಏನು ಬರುತ್ತಂದರೆ, ನೀವು ಸರಿಯಾದ ನಿರ್ಧಾರ ತಗೊಳ್ತಿದ್ದೀರಾ. ಓಕೆನಾ, ನಿಮಗೆ ಹೀಲಿಂಗ್ ಕೆಪಾಸಿಟಿ ಇದೆ. ಓಕೆನಾ, ಎಮೋಷ್ನಲಿ ನೀವು ತುಂಬ ಸ್ಟ್ರಾಂಗ್ ಆಗ್ಬೋದು. ಬೇರೆಯವರು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗೋಗಿ ಮಾಡ್ಬೋದು. ಓಕೆನಾ, ತುಂಬ ಅದ್ಭುತವಾಗಿ ನಿಮಗೆ ಬೇಕಾದದ್ದನ್ನು ನೀವು ಗೆಲ್ಲಬಹುದು. ನಿಮ್ಮ ಬೇಕಾದಂತಹ ಪ್ರೀತಿನ ನೀವು ಪಡ್ಕೋಬಹುದು. ನಿಮಗೆ ಬೇಕಾದಂತಹ ಕೆರಿಯರಲ್ಲಿ ನೀವು ಸಕ್ಸಸ್ ಕಾಣಬಹುದು ಅಂತ ನಾನು ಈ ಕಾರ್ಡಲ್ಲಿ ನೋಡ್ತಿದ್ದೀನಿ. ಸೊ ನಿಮಗೆ ಇಲ್ಲಿ ಸರಿಯಾಗಿ ನೀವು ಪ್ರೀತಿಸಿರುವ ವ್ಯಕ್ತಿಯಿಂದ ಸರಿಯಾಗಿ ಪ್ರೀತಿ ಇಲ್ಲಿ ವಾಪಸ್ ಬರ್ತಿಲ್ಲ. ನೀವು ಹಾಕ್ತಿರುವ ಎಫರ್ಟ್ಗೆ ಸರಿಯಾಗಿ ಇಲ್ಲಿ ರಿಸಲ್ಟ್ ಬರ್ತಿಲ್ಲ ಅಲ್ವಾ? ನೀವು 24 ಅವರ್ಸಲ್ಲಿ, ಓಕೆನಾ, ಒಂದು 6 ಅವರ್ಸ್ ನಿಮಗಾಗಿ ವರ್ಕ್ ಮಾಡಿದ್ರು ಇನ್ನು ಉಳಿದಿದ್ದ ಟೈಮೆಲ್ಲ ನೀವು ಏನದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ, ನಿಮಗೆ ಯಾವ ಒಂದು ಪರ್ಪಸ್ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರಾಗಾಗಿ ವರ್ಕ್ ಮಾಡ್ತಿದ್ದೀರಾ. ಬಟ್ ನಿಮ್ಮ ಫೀಲಿಂಗ್ಸ್ ಏನಿದೆ ಯಾವುದು ನಿಮ್ಮ ಪರವಾಗಿ ನಡೀತಿಲ್ಲ. ಒನ್ ಸೈಡ್ ಪ್ರೀತಿ, ಒನ್ ಸೈಡ್ ಎಫರ್ಟ್. ಯೂನಿವರ್ಸ್ ನಿಮಗೆ ಏನು ಹೆಲ್ಪ್ ಕೊಡ್ತಿಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರಾ ಅಲ್ವಾ? ಬಟ್ ಡೋಂಟ್ ವರಿ, 3 ಮಂತ್ಸಲ್ಲಿ ಪ್ರತಿಯೊಂದು ಬದಲಾಗಿ, ಓಕೆನಾ, ನಿಮ್ಮ ಲೈಫಲ್ಲಿ ಒಳ್ಳೆ ಅವಕಾಶಗಳು. ಓಕೆನಾ, ಗುರುಬಲ ತುಂಬ ಚೆನ್ನಾಗಿ ಕೂಡಿ ಬರೋದನ್ನು ನಾವಿಲ್ಲಿ ನೋಡ್ಬೋದು. ಹಾರ್ಟ್ ಚಕ್ರ ಹೀಲ್ ಆಗೋದನ್ನು ನೋಡ್ಬೋದು. ಸಕ್ಸಸ್ಗಾಗಿ ನೀವು ತಯಾರಾಗಿರಬೇಕು, ಅದನ್ನು ನಾವಿಲ್ಲಿ ನೋಡ್ತಿದ್ದೀವಿ. ದ ಲವರ್ ಕಾರ್ಡ್ ಬಂದಿದೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದ್ರು ಎಲ್ಲ ರೀಸಾಲ್ವ್ ಆಗುತ್ತೆ. ಓಕೆನಾ, ನೀವಿಬ್ಬರು ಇಲ್ಲಿ ನೋಡಿ, ಒಂದು ಏಂಜಲ್ ನೀವಿಬ್ಬರು ಒಂದು ಮಾಡುತ್ತೆ. ಓಕೆ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಆ್ಯಂಡ್ ಜಸ್ಟಿಸ್, ಕೋರ್ಟ್ ಕೇಸ್ ಇದ್ದರೆ ನಿಮಗೆ ಒಳ್ಳೆ ನ್ಯಾಯ ಸಿಗುತ್ತೆ. ಓಕೆನಾ, ಪ್ರತಿಯೊಂದು ನಿಮ್ಮ ಪರವಾಗಿದೆ. ಸಾಯಿಬಾಬಾ ಬ್ಲೆಸ್ಸಿಂಗ್ಸ್ ರಿಲೇಷನ್ಶಿಪ್ ಬಗ್ಗೆ ಇದೆ, ಕೋರ್ಟ್ ಬಗ್ಗೆ ಇದೆ, ನಿಮ್ಮ ವರ್ಕ್, ನಿಮ್ಮ
ನಿಮ್ಮ ಪಾಸ್ಟ್ ಲೈಫಲ್ಲೂ ಕನೆಕ್ಷನ್ ಇದೆ. ನೀವು ಯಾವ ಒಂದು ವಿಚಾರವಾಗಿ ನೋಡ್ತಿದ್ದೀರಾ, ಪ್ರೀತಿ ಆಗಲಿ, ಕೆರಿಯರ್ ಆಗಲಿ, ಅದಕ್ಕೂ ನಿಮಗೆ ಹಳೆ ಜನ್ಮದ ಸಂಬಂಧ ಕೂಡ ಇದೆ. ಓಕೆನಾ? ಪ್ರತಿಯೊಂದು ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ. ಕೋರ್ಟಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಪಾರ್ಟ್ನರಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಓಕೆನಾ? ಕ್ವೀನ್ ಆಫ್ ಪೆಂಟಿಕಲ್ಸ್, ನೀವು ಸರಿಯಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಲಾಭ ಸಿಗ್ತಿಲ್ಲ ಇಲ್ಲಿ ಅಲ್ವಾ? ಖರ್ಚು ಎಷ್ಟು ಮಾಡಿದ್ರು ಲೋನ್ಸ್ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ಸ್ ಇದೆ ನಿಮಗೆ ಅಲ್ವಾ? ದಾನ ಧರ್ಮನ ಸಜೆಸ್ಟ್ ಮಾಡ್ತಿದ್ದಾರೆ ಇಲ್ಲಿ. ಓಕೆನಾ? ಊಟ ಕೊಡುವಂಥದ್ದು, ದುಡ್ಡು ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು, ವಾಟರ್ ಬಾಟಲ್ಸ್ ಕೊಡುವಂಥದ್ದು, ಏನಾದರೂ ಒಂದು ದಾನ ಮಾಡೋದ್ರಿಂದ ನಿಮಗೆ ನ್ಯಾಯ ನಿಮ್ಮ ಪರವಾಗಿ ಬಂದು ನೀವು ಅನ್ಕೊಂತಿರೋಷ್ಟು ಮನಿ ನಿಮಗೆ ಸಿಗುತ್ತೆ. ಓಕೆ, ಆ ಒಂದು ಮೆಸೇಜ್ನ ನಾವು ಇವತ್ತು ಕಾರ್ಡ್ಸಲ್ಲಿ ನೋಡ್ಬೋದು. ಓಕೆ, ಇನ್ನು ಯಾವ ಯಾವ ಮೆಸೇಜ್ ಇದೆ, ಯಾವ ಯಾವ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಸಾಯಿಬಾಬಾರವರ ಕಡೆಯಿಂದ ಅಂತ ನೋಡೋಣ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಓಕೆನಾ? ನೀವು ನಿಮ್ಮ ಪ್ರೀತಿಸಿರೋರ ಮಧ್ಯೆ ಏನೇ ಗಲಾಟೆ ಇರ್ಬೋದು. ಓಕೆ, ಅದು ಸಣ್ಣ ಪುಟ್ಟ ಗಲಾಟೆ ಅಷ್ಟೇ, ಅದು ತಾತ್ಕಾಲಿಕ ಅಷ್ಟೇ. ಓಕೆನಾ? ಗಾಡ್ ಬ್ಲೆಸ್ಸಿಂಗ್ಸ್ ಇಲ್ಲಿ ಹೇಳ್ತಿದ್ದೆ, ನೀವಿಬ್ಬರು ಗಾಡ್ ಪ್ರೊಟೆಕ್ಷನಲ್ಲಿ ಇದ್ದೀರಾ, ಗಾಡ್ ಎನರ್ಜಿ ಸರ್ಕಲಲ್ಲಿ ತುಂಬ ಸೇಫ್ ಆಗಿದ್ದೀರಾ ಅಂತ ಬಂದಿದೆ. ಓಕೆನಾ? ಕಮ್ಯುನಿಕೇಷನ್ ಈಸ್ ದ ಕೀ. ಓಕೆನಾ? ಒಳ್ಳೆ ಥ್ರೋಟ್ ಚಕ್ರ ಇಲ್ಲಿ ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಥ್ರೋಟ್ ಚಕ್ರ ಮೇಲೆ ಅಂದರೆ ಗಂಟ್ಲು ಮೇಲೆ ಕೈ ಇಟ್ಟು, ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ 11 ಟೈಮ್ಸ್ ಹೇಳಿ. ಹೀಗೆ ಹೇಳೋದ್ರಿಂದ ನೀವು ಏನು ಮಾತಾಡೋದಕ್ಕೆ, ನಿಮ್ಗೆ ಆನ್ಸರ್ ಗೊತ್ತಿದ್ರು ಹೇಳೋದಕ್ಕೆ ಏನು ಸಂದೇಶ ಪಡ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆ ಅವರ ನಿಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ, ಸರಿಯಾಗಿ ನಿಮ್ಮ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನು ಡೌಟ್ ಬೀಳ್ತಿದ್ದೀರಾ ಅದು ಕ್ಲಿಯರ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಮಾತು ತುಂಬ ಚೆನ್ನಾಗಿ ಬರುತ್ತೆ, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಆ ಒಂದು ಮೆಸೇಜ್ ಇವತ್ತು ನಿಮಗೆ ಇದೆ. ಓಕೆ, ಸೊ ಇನ್ನು ನೋಡೋಣ. ವಾವ್, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಇಲ್ಲಿ. ಓಕೆನಾ? ಸಿಕ್ಸ್ ಸೆನ್ಸ್ ಇವತ್ತಿಂದ ನಿಮಗೆ ತುಂಬ ಚೆನ್ನಾಗಿ ಜಾಸ್ತಿ ವರ್ಕ್ ಆಗೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಓಕೆ, ನಿಮ್ಮಲ್ಲೇ ಎನರ್ಜಿನ ಬದಲಾಯಿಸ್ಕೊಂಡು ನೀವು ಇಲ್ಲಿ ತುಂಬ ಮನಿನ ಅಟ್ರಾಕ್ಟ್ ಮಾಡುವಂಥದ್ದು, ಜೀವನದಲ್ಲಿ ಮುಂದೆ ಹೋಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಓಕೆನಾ? ಪೆಂಟಿಕಲ್ಸ್, ಶಾಂತವಾಗಿ ಕೂತ್ಕೊಂಡ್ರೆ ದುಡ್ಡು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೀವು ದುಡ್ಡಿನ ಹಿಂದೆ ಹೋಗೋದಲ್ಲ, ದುಡ್ಡು ನಿಮ್ಮ ಹತ್ರ ಬರುತ್ತೆ. ಓಕೆನಾ? ನೆಮ್ಮದಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ. ಬರ್ತಾ ಬರ್ತಾ ಹ್ಯಾಪಿ ಅನ್ನೋದು ಲಕ್ಸುರಿ ಕಡೆ ಹೋಗ್ತಿದ್ದೀರಾ, ಸಕ್ಸಸ್ ಕಡೆ ಹೋಗ್ತಿದ್ದೀರಾ. ಓಕೆನಾ? ಪ್ರತಿಯೊಂದನ್ನು ಮನಿ ಸೈಕಾಲಜಿ, ಮನಿ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಪ್ರತಿಯೊಂದು ನಿಮ್ಮ ಕಡೆಗೆ ಬರುತ್ತೆ. ಓಕೆನಾ? ಫೈನಾನ್ಷಿಯಲಿ ಫ್ರೀಡಮ್, ಮನಿ ಫ್ರೀಡಮ್ ನಿಮಗೆ ಸಿಗುವಂತಹ ಟೈಮ್ ಬಂದಿದೆ ಅಂತ ಸಾಯಿಬಾಬಾರವರು ನಿಮಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೊಂದು ಬ್ಯೂಟಿಫುಲ್ ರೀಡಿಂಗ್ ಆಗಿರುತ್ತೆ ಅಲ್ವಾ? ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ನಿಮಗೆ ಈ ಎಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನಕ್ಕೆ ಬರುತ್ತೆ. ಸೊ ಇದೊಂದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.